ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 7ನೇ ತರಗತಿ ಗಣಿತ ಅಧ್ಯಾಯ 6 ಸಂಖ್ಯಾ ಆಟ. ಈ ಅಧ್ಯಾಯದ ಪುಟ ಸಂಖ್ಯೆ 142ರಲ್ಲಿ ಇರುವಂತಹ ವಿಷಯ ಸಂಖ್ಯೆಗಳು ವಿಷಯಗಳನ್ನು ತಿಳಿಸುತ್ತವೆ. ಇದರ ಬಗ್ಗೆ ಕಲಿಯೋಣ. ಚಿತ್ರದಲ್ಲಿರುವ ಸಂಖ್ಯೆಗಳು ಏನನ್ನ ತಿಳಿಸುತ್ತವೆ ಅಂತ ಇಲ್ಲಿ ಕೇಳಿದ್ದಾರೆ. ಇಲ್ಲಿ ಈ ಅಧ್ಯಾಯವು ನಿಮಗೆ 6ನೇ ತರಗತಿಯಲ್ಲಿ ಸಂಖ್ಯೆಗಳ ಆಟ ಎನ್ನುವಂತಹ ಹೆಸರಿನಿಂದ ನೀವು ಕಲ್ತಿರ್ತೀರಾ. ಅದೇ ಅಧ್ಯಾಯದ ಮುಂದುವರೆದ ಭಾಗವನ್ನ ಇಲ್ಲಿ ನೀವು ಕಾಣಬಹುದು. ಈ ಅಧ್ಯಾಯದಲ್ಲಿ ಒಂದು ಚಿತ್ರವನ್ನ ಕೊಟ್ಟಿದ್ದಾರೆ. ಈ ಚಿತ್ರದ ಜೊತೆಗೆ ಕೆಲವೊಂದು ಮಕ್ಕಳು ಇದ್ದಾರೆ. ಆ ಮಕ್ಕಳು ಒಂದೊಂದು ಸಂಖ್ಯೆಗಳನ್ನ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಯಾವುದಾದ್ರೂ ಸಂಬಂಧಗಳು ನಿಮಗೆ ಕಾಣ್ತಾ ಇದೆಯಾ? ಯಾಕೆ ಈ ಸಂಖ್ಯೆಗಳನ್ನ ಹೇಳ್ತಾ ಇದ್ದಾರೆ ಅಂತ ನಾವೀಗ ನೋಡಬೇಕು. ಸೊ ಮೊದಲಿಗೆ ನೀವು ಗಮನಿಸಿದ್ರೆ ಮೊದಲ ಮಗು 0 ಅಂತ ಹೇಳ್ತಾ ಇದೆ. ಹಾಗೆ ಎರಡನೇ ಮಗು 1, ಮೂರನೇ ಮಗು 0, ನಾಲ್ಕನೇ ಮಗು 2, 2, 2 ಹಾಗೆ 1 ಅಂತ ಈ ರೀತಿಯಲ್ಲಿ ಮಕ್ಕಳು ಬೇರೆ ಬೇರೆ ಸಂಖ್ಯೆಗಳನ್ನ ಹೇಳ್ತಾ ಇದ್ದಾರೆ. ಇದರ ಹಿಂದೆ ಯಾವ ರೀತಿಯ ಒಂದು ಸಂಬಂಧವನ್ನ ಇಲ್ಲಿ ಉಪಯೋಗಿಸಿದ್ದಾರೆ ಅಂತ ನಾವೀಗ ನೋಡಬೇಕು. ಸೊ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರತಿಯೊಂದು ಮಕ್ಕಳ ಎತ್ತರವನ್ನ ಇಟ್ಟುಕೊಂಡು ಈ ಸಂಖ್ಯೆಗಳನ್ನ ಹೇಳಲಾಗ್ತಾ ಇದೆ. ಅಂದ್ರೆ ಪ್ರತಿಯೊಂದು ಮಗುವು ತನ್ನ ಮುಂದೆ ತನಗಿಂತ ಎತ್ತರವಿರುವ ಎಷ್ಟು ಮಕ್ಕಳು ಇದ್ದಾರೆ ಅಂತ ಕೌಂಟ್ ಮಾಡಿ ಸಂಖ್ಯೆಗಳನ್ನ ಹೇಳ್ತಾ ಇದ್ದಾರೆ. ಸೊ ಈಗ ಮೊದಲ ಮಗುವನ್ನ ನೀವು ಗಮನಿಸಿದ್ರೆ ಈ ಮಗುವಿನ ಮುಂದೆ ಯಾವುದೇ ಮಕ್ಕಳಿಲ್ಲ. ಹಾಗಾಗಿ ಈ ಮಗುವಿಗಿಂತ ಎತ್ತರ ಇರುವಂತ ಯಾವುದೇ ಮಕ್ಕಳು ಇಲ್ಲ ಅಂತ ನಾವು ಹೇಳ್ಬೋದು. ಆದ್ರಿಂದ ಈ ಮಗು ಸಂಖ್ಯೆಯನ್ನ 0 ಅಂತ ತೆಗೆದುಕೊಂಡಿದೆ. ಹಾಗೆ ಎರಡನೇ ಮಗುವನ್ನ ತೆಗೆದುಕೊಂಡಾಗ ಇಲ್ಲಿ ಈ ಮಗುವಿಗಿಂತ ಎತ್ತರ ಇರುವಂತಹ ಮಗು ಯಾವುದು? ಈ ಮಗು ಇದೆ. ಹಾಗಾಗಿ ಈ ಎರಡನೇ ಮಗು 1 ಎನ್ನುವಂತ ಉತ್ತರವನ್ನ ತೆಗೆದುಕೊಂಡಿದೆ. ಅಂದ್ರೆ ಈ ಎರಡನೇ ಮಗುವಿಗಿಂತ ಎತ್ತರವಿರುವಂತ ಮಕ್ಕಳು ಎಷ್ಟಿದ್ದಾರೆ? 1 ಇದ್ದಾರೆ. ಹಾಗಾಗಿ 1 ಅಂತ ತೆಗೆದುಕೊಂಡಿದೆ. ಹಾಗೆ ಮೂರನೇ ಮಗುವನ್ನ ತೆಗೆದುಕೊಂಡ್ರೆ ಈ ಮೂರನೇ ಮಗು ಎರಡನೇ ಮಗು ಹಾಗೆ 1ನೇ ಮಗುವಿನ ಜೊತೆ ಕಂಪೇರ್ ಮಾಡಿದಾಗ ಈ ಮೂರನೇ ಮಗು ಎತ್ತರವಾಗಿದೆ. ಹಾಗಾಗಿ ಈ ಮಗುವಿಗಿಂತ ಎತ್ತರ ಇರುವಂತ ಯಾವುದೇ ಮಕ್ಕಳು ಇಲ್ಲ. ಆದ್ರಿಂದ ಈ ಮೂರನೇ ಮಗು 0 ಅಂತ ತೆಗೆದುಕೊಂಡಿದೆ. ನಂತರ ನೀವು 4ನೇ ಮಗುವನ್ನ ತೆಗೆದುಕೊಂಡ್ರೆ ಇಲ್ಲಿ ಈ 4ನೇ ಮಗುವಿಗಿಂತ ಎತ್ತರವಾಗಿರುವಂತ ಎಷ್ಟು ಮಕ್ಕಳು ಇದ್ದಾರೆ? ಇಲ್ಲಿ ನೀವು ಗಮನಿಸಿ, ಎಷ್ಟು ಮಕ್ಕಳಿದ್ದಾರೆ? ಇಬ್ಬರಿದ್ದಾರೆ. ಈ ಮಗು ಹಾಗೆ ಈ ಮಗು ಇದೆ. ಅಂದ್ರೆ 2 ಮಕ್ಕಳಿದ್ದಾರೆ. ಹಾಗಾಗಿ ಈ 4ನೇ ಮಗು 2 ಅಂತ ಸಂಖ್ಯೆಯನ್ನ ತೆಗೆದುಕೊಂಡಿದೆ. ನಂತರ 5ನೇ ಮಗುವನ್ನ ನೀವು ತೆಗೆದುಕೊಂಡ್ರೆ ಇಲ್ಲಿ 5ನೇ ಮಗುವು ಈ ಮಗುವಿಗಿಂತ 5ನೇ ಮಗುವಿಗಿಂತ ಎಷ್ಟು ಮಂದಿ ಎತ್ತರದಲ್ಲಿದ್ದಾರೆ ನೀವಿಲ್ಲಿ ನೋಡ್ಬೋದು. ಸೊ ಇಲ್ಲಿ ಯಾವುದೆಲ್ಲ ಮಕ್ಕಳು ಎತ್ತರದಲ್ಲಿದ್ದಾರೆ 5ನೇ ಮಗುವಿಗಿಂತ? ಈ 2 ಮಕ್ಕಳು ಅಂದ್ರೆ ಈ ಮತ್ತೆ ಈ ಮಗು ಎತ್ತರದಲ್ಲಿದೆ. ಹಾಗಾಗಿ 2 ಅಂತ ತೆಗೆದುಕೊಂಡಿದ್ದಾರೆ. ಸೊ ಈ ರೀತಿಯಲ್ಲಿ ಅವರು ಸಂಖ್ಯೆಗಳನ್ನ ಹೇಳ್ತಾ ಇದ್ದಾರೆ. ಇದು ಈ ಸಂಖ್ಯೆಗಳ ಅಥವಾ ಚಿತ್ರಗಳ ನಡುವೆ ಇರುವಂತಹ ಸಂಬಂಧ. ಈ ಸಂಖ್ಯೆಗಳ ಅರ್ಥ ಏನೆಂದು ಯೋಚಿಸುವಿರಿ? ಮಕ್ಕಳು ತಮ್ಮಲ್ಲಿಯೇ ಮರು ಜೋಡಣೆಗೊಂಡು ಪ್ರತಿಯೊಬ್ಬರು ಹೊಸ ಜೋಡಣೆಯ ಆಧಾರದಲ್ಲಿ ಒಂದು ಸಂಖ್ಯೆಯನ್ನ ಹೇಳುತ್ತಾರೆ. ಈಗ ಮೇಲ್ಗಡೆ ಕೊಟ್ಟಿರುವಂತಹ ಚಿತ್ರ ಏನಿದೆ ಅದರಲ್ಲಿರುವಂತಹ ಮಕ್ಕಳು ತಮ್ಮ ಸ್ಥಾನವನ್ನ ಆಚೀಚೆ ಮಾಡಿ ಪುನಃ ನಿಂತಾಗ ಅವರು ಬೇರೆ ಸಂಖ್ಯೆಗಳನ್ನ ಹೇಳ್ತಾರೆ. ಯಾಕೆ ಹೀಗೆ ಅಂತ ಕೇಳ್ತಾ ಇದ್ದಾರೆ. ಯಾಕೆಂದ್ರೆ ಪುನಃ ಅವರು ಅದೇ ವಿಧಾನವನ್ನ ಉಪಯೋಗಿಸ್ತಾರೆ. ತಮಗಿಂತ ಮುಂದೆ ಎತ್ತರದ ಎಷ್ಟು ಮಕ್ಕಳು ಇದ್ದಾರೆ ಅಂತ ಕೌಂಟ್ ಮಾಡಿ ಅವರು ಸಂಖ್ಯೆಗಳನ್ನ ಹೇಳ್ತಾ ಇದ್ದಾರೆ. ಸೊ ಈಗ ಈ ಚಿತ್ರವನ್ನ ಗಮನಿಸಿದ್ರೆ ಮೊದಲ ಮಗು 0 ಅಂತ ಹೇಳ್ತಾ ಇದೆ. ಯಾಕೆಂದ್ರೆ ಈ ಮಗುವಿನ ಮುಂದೆ ಯಾವುದೇ ಎತ್ತರವಾಗಿರುವಂತ ಮಕ್ಕಳು ಇಲ್ಲ. ಹಾಗಾಗಿ 0. ನಂತರ ಎರಡನೇ ಮಗುವನ್ನ ಗಮನಿಸಿದ್ರೆ ಈ ಮಗುವಿನ ಮುಂದೆ ಕೂಡ ಯಾರೂ ಕೂಡ ಎತ್ತರವಾಗಿರುವವರು ಇಲ್ಲ. ಹಾಗಾಗಿ ಇದು ಕೂಡ 0 ಅಂತ ಹೇಳ್ತಾ ಇದೆ. ಹಾಗೆ ಮೂರನೇ ಮಗುವನ್ನ ಗಮನಿಸಿದ್ರೆ ಮೂರನೇ ಮಗುವಿಗಿಂತ ಎತ್ತರವಾಗಿರುವವರು ಎಷ್ಟು ಮಕ್ಕಳಿದ್ದಾರೆ? 1 ಮಗು ಇದೆ. ಹಾಗಾಗಿ ಮೂರನೇ ಮಗು 1 ಅಂತ ಹೇಳ್ತಾ ಇದೆ. ಹಾಗೆ 4ನೇ ಮಗುವಿಗಿಂತ ಎತ್ತರವಾಗಿರುವವರು ಎಷ್ಟು ಮಂದಿ ಇದ್ದಾರೆ? 1 ಹಾಗೆ 2. ಸೊ 2 ಮಕ್ಕಳಿದ್ದಾರೆ. ಹಾಗಾಗಿ 4ನೇ ಮಗು 2 ಅಂತ ಹೇಳ್ತಾ ಇದೆ. ಹಾಗೆ 5ನೇ ಮಗುವಿಗಿಂತ ಎತ್ತರವಾಗಿರುವವರು ಎಷ್ಟು ಮಂದಿ ಇದ್ದಾರೆ? ನೀವಿಲ್ಲಿ ಗಮನಿಸಿ, 1 ಹಾಗೆ 2. ಸೊ ಹಾಗಾಗಿ 5ನೇ ಮಗು 2 ಅಂತ ಹೇಳ್ತಾ ಇದೆ. ನಂತರ 6ನೇ ಮಗು
5 ಅಂತ ಹೇಳ್ತಾ ಇದೆ. ಯಾಕೆ ಅಂದ್ರೆ ಈ ಮಗುವಿಗಿಂತ ಎತ್ತರವಾಗಿರುವವರು 1, ಹಾಗೆ 2, ಹಾಗೆ 3, 4, ಸೊ 5. ಸೊ 5 ಮಕ್ಕಳು ಈ ಮಗುವಿಗಿಂತ ಎತ್ತರವಾಗಿದ್ದಾರೆ, ಹಾಗಾಗಿ 5 ಅಂತ ಹೇಳ್ತಾ ಇದೆ. ನಂತರ 6ನೇ ಮಗು, 7ನೇ ಮಗು ಎಷ್ಟು ಅಂತ ಹೇಳ್ತಾ ಇದೆ? 6 ಅಂತ ಹೇಳ್ತಾ ಇದೆ. ಅಂದ್ರೆ ಈ ಮಗುವಿಗಿಂತ ಎತ್ತರವಾಗಿರುವವರು ಎಷ್ಟು ಮಂದಿ ಇದ್ದಾರೆ? 6 ಮಂದಿ ಇದ್ದಾರೆ. ನೀವಿಲ್ಲಿ ಚೆಕ್ ಮಾಡಿ. 1, ಹಾಗೆ 2, 3, 4, 5, 6. ಸೊ ಈ ಮಗು ಅತ್ಯಂತ ಗಿಡ್ಡದಾದ ಮಗುವಾಗಿದೆ, ಕುಳ್ಳವಾಗಿರುವಂತ ಮಗುವಾಗಿದೆ. ಈ ಮಗುಗಿಂತ ಎತ್ತರವಾಗಿರುವವರು 6 ಮಂದಿ ಇದ್ದಾರೆ. ಸೊ ಈ ರೀತಿಯಲ್ಲಿ ಪ್ರತಿಯೊಂದು ಮಗುವು ತನ್ನ ಮುಂದೆ ಎತ್ತರವಾಗಿರುವಂತ ಎಷ್ಟು ಮಂದಿ ಮಕ್ಕಳು ಇದ್ದಾರೆ ಅಂತ ಕೌಂಟ್ ಮಾಡಿ ಈ ಸಂಖ್ಯೆಗಳನ್ನ ಹೇಳ್ತಾ ಇದ್ದಾರೆ. ಈ ಸಂಖ್ಯೆಗಳು ಏನನ್ನ ತಿಳಿಸುತ್ತಿವೆ ಎಂಬುದನ್ನು ಕಂಡುಹಿಡಿಯಬಲ್ಲಿರ? ವೀಕ್ಷಿಸಿ ಮತ್ತು ಕಂಡುಹಿಡಿಯಲು ಪ್ರಯತ್ನಿಸಿ ಅಂತ ಕೇಳಿದ್ದಾರೆ. ಸೊ ಇದರ ವಿವರಣೆಯನ್ನ ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ. ನಿಯಮ ಏನಂದ್ರೆ ಪ್ರತಿ ಮಗು ಏನ್ ಮಾಡ್ತಾ ಇದೆ? ತನ್ನ ಮುಂದೆ ತನಗಿಂತ ಎತ್ತರವಿರುವಂತಹ ಮಕ್ಕಳ ಸಂಖ್ಯೆಯನ್ನ ಹೇಳ್ತಾ ಇದ್ದಾರೆ ಅಂತ ನಾವೀಗ ನೋಡಿದ್ದೇವೆ. ಪ್ರತಿ ಮಗು ಹೇಳುವ ಈ ಸಂಖ್ಯೆ 2 ಜೋಡಣೆಗಳಲ್ಲಿನ ನಿಯಮಗಳಿಗೆ ಹೊಂದುತ್ತವೆಯೇ ಅಂತ ಪರಿಶೀಲಿಸಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ 2 ಚಿತ್ರಗಳನ್ನ ಕೊಟ್ಟಿದ್ದಾರೆ. 2 ಚಿತ್ರ ಕೂಡ ಅದೇ ವಿವರಣೆಯನ್ನ ನಾವು ಕೊಟ್ಟರೆ ಅದು ಕರೆಕ್ಟ್ ಆಗ್ತದಾ ಅಂತ ಹೇಳಿ ಕೇಳಿದ್ದಾರೆ. ಹೌದು, 2 ಚಿತ್ರದಲ್ಲೂ ಕೂಡ ಏನ್ ಮಾಡ್ತಾ ಇದ್ದಾರೆ ಮಕ್ಕಳು? ತಮ್ಮ ಮುಂದೆ ಇರುವಂತ ತಮಗಿಂತ ಎತ್ತರವಿರುವಂತ ಎಷ್ಟು ಮಕ್ಕಳು ಇದ್ದಾರೆ ಅಂತ ನೋಡಿಕೊಂಡು ಸಂಖ್ಯೆಗಳನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವಿಲ್ಲಿ ಬರೀಬಹುದು, ಹೌದು 2 ಜೋಡಣೆಗಳಲ್ಲಿನ ನಿಯಮಗಳಿಗೆ ಸರಿ ಹೊಂದುತ್ತದೆ ಅಂತ ಇಲ್ಲಿ ಉತ್ತರವನ್ನ ಬರೀಬಹುದು. ಹೌದು, ಪ್ರತಿ ಮಗು ಹೇಳುವ ಸಂಖ್ಯೆಯು 2 ಜೋಡಣೆಗಳಲ್ಲಿನ ನಿಯಮಗಳಿಗೆ ಸರಿ ಹೊಂದುತ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ನಂತರ ಮುಂದೆ ನೀಡಿರುವ ಜೋಡಣೆಗೆ ಈ ನಿಯಮವನ್ನ ಅನುಸರಿಸಿ ಪ್ರತಿ ಮಗು ಹೇಳಬೇಕಿರುವ ಸಂಖ್ಯೆಯನ್ನ ಬರೆಯಿರಿ ಅಂತ ಹೇಳಿದ್ದಾರೆ. ಅಂದ್ರೆ ಪುನಃ ಅದೇ ರೀತಿ ಇರುವಂತ ಚಿತ್ರವನ್ನ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ಮಗು ಸಂಖ್ಯೆಗಳನ್ನ ಹೇಳ್ತಾ ಇಲ್ಲ. ಸೊ ಆ ಮಗು ಹೇಳುವಂತ ಸಂಖ್ಯೆ ಯಾವುದು ಅಂತ ಹೇಳಿ ನಾವೀಗ ಹೇಳಬೇಕು. ಸೊ ಈಗ ಮೊದಲನೇ ಮಗುವನ್ನ ನೀವು ಗಮನಿಸಿದ್ರೆ ಈ ಮಗುವಿನ ಮುಂದೆ ಯಾವುದೇ ಬೇರೆ ಮಕ್ಕಳು ಇಲ್ಲ. ಹಾಗಾಗಿ ತನಗಿಂತ ಎತ್ತರವಿರುವಂತ ಎಷ್ಟು ಮಕ್ಕಳು ಇದ್ದಾರೆ ಅಂತ ಕೇಳಿದ್ರೆ ಈ ಮಗು ಏನು ಉತ್ತರವನ್ನ ಹೇಳ್ತದೆ? 0 ಎನ್ನುವಂತ ಉತ್ತರವನ್ನ ಹೇಳ್ತದೆ. ನಂತರ 2ನೇ ಮಗುವನ್ನ ನೀವು ಗಮನಿಸಿದ್ರೆ ಈ ಮಗುವಿಗಿಂತ ಎತ್ತರವಾಗಿರುವಂತ ಮಕ್ಕಳು ಇದ್ದಾರೆಯಾ? ತನಗಿಂತ ಮುಂದೆ ಇಲ್ಲ. ಹಾಗಾಗಿ ಈ ಮಗು ಕೂಡ 2ನೇ ಮಗು ಕೂಡ 0 ಎನ್ನುವಂತ ಉತ್ತರವನ್ನ ನೀಡ್ತದೆ. 3ನೇ ಮಗುವನ್ನ ಗಮನಿಸಿದ್ರೆ 3ನೇ ಮಗುವಿನ ಮುಂದೆ ಆ ಮಗುವಿಗಿಂತ ಎತ್ತರವಿರುವಂತ ಎಷ್ಟು ಮಕ್ಕಳಿದ್ದಾರೆ? ಕೇವಲ 1 ಮಗು ಮಾತ್ರ ಇದೆ. ಹಾಗಾಗಿ 3ನೇ ಮಗು 1 ಅಂತ ಹೇಳ್ತದೆ. ನಂತರ 4ನೇ ಮಗುವಿಗಿಂತ ಎತ್ತರವಿರುವಂತಹ ಮಕ್ಕಳು ಇದ್ದಾರೆಯಾ? ಇಲ್ಲ, ಯಾವುದೇ ಮಕ್ಕಳು ಬರ್ತಾ ಇಲ್ಲ. ಹಾಗಾಗಿ ಇಲ್ಲಿ ಯಾವುದೇ ಮಕ್ಕಳು ಇಲ್ಲ. ನೀವಿಲ್ಲಿ ನೋಡ್ಬೋದು ಗೆರೆಯನ್ನ ಹಾಕಿ. ಸೊ ಇದು 0 ಎನ್ನುವಂತ ಉತ್ತರವನ್ನ ಕೊಡ್ತದೆ. ನಂತರ 5ನೇ ಮಗುವಿಗಿಂತ ಎತ್ತರವಿರುವಂತಹ ಮಕ್ಕಳು ಎಷ್ಟಿದ್ದಾರೆ? 1. ಹಾಗೆ ಪುನಃ ಇದನ್ನು ಮುಂದುವರಿಸಿಕೊಂಡು ಹೋದ್ರೆ 2, ಹಾಗೆ ಪುನಃ ಮುಂದುವರಿಸಿಕೊಂಡು ಹೋದ್ರೆ 3. ಅಂದ್ರೆ ಇಲ್ಲಿ ಇರುವಂತಹ 5ನೇ ಮಗುವಿಗಿಂತ ಎತ್ತರವಾಗಿರುವಂತ ಎಷ್ಟು ಮಕ್ಕಳಿದ್ದಾರೆ? ನೀವಿಲ್ಲಿ ನೋಡ್ಬೋದು. ಇಲ್ಲಿ ಒಟ್ಟಿಗೆ 3 ಮಕ್ಕಳಿದ್ದಾರೆ. ಹಾಗಾಗಿ ಈ ಮಗು 3 ಎನ್ನುವಂತ ಉತ್ತರವನ್ನ ಕೊಡ್ತದೆ. ನಂತರ ನೀವಿಲ್ಲಿ ಗಮನಿಸಿದ್ರೆ 6ನೇ ಮಗುವಿಗಿಂತ ಎತ್ತರವಾಗಿರುವಂತ ಮಕ್ಕಳು ಎಷ್ಟಿದ್ದಾರೆ? ಇಲ್ಲಿ ಈ ಗೆರೆಯಲ್ಲಿ ಯಾವುದೇ ಮಕ್ಕಳು ಬರ್ತಾ ಇಲ್ಲ. ಹಾಗಾಗಿ ಈ ಮಗು 0 ಎನ್ನುವಂತ ಉತ್ತರವನ್ನ ಕೊಡ್ತದೆ. ನಂತರ 7ನೇ ಮಗುವಿಗಿಂತ ಎತ್ತರವಾಗಿರುವಂತ ವಿದ್ಯಾರ್ಥಿಗಳು ಎಷ್ಟಿದ್ದಾರೆ? ಇಲ್ಲಿ ನೋಡುವ, ಅಥವಾ ಮಕ್ಕಳು ಎಷ್ಟಿದ್ದಾರೆ? 1. ಹಾಗೆ ಈ ಗೆರೆಯನ್ನ ಹಾಕ್ತಾ ಹೋದಾಗೆ ನಿಮಗೆ ಗೊತ್ತಾಗ್ತದೆ 2. ಹಾಗೆ ಇಲ್ಲಿ ಹೋದ್ರೆ 3. ಸೊ 3 ಮಕ್ಕಳನ್ನ ಟಚ್ ಮಾಡ್ತಾ ಇದೆ. ಅಂದ್ರೆ ಇಲ್ಲಿ 7ನೇ ವಿದ್ಯಾರ್ಥಿಯು ತನಗಿಂತ ಎತ್ತರವಾಗಿರುವಂತ ವಿದ್ಯಾರ್ಥಿಗಳು ಎಷ್ಟು ಅಥವಾ ಮಕ್ಕಳು ಎಷ್ಟು ಅಂತ ಹೇಳ್ತಾರೆ? 3 ಅಂತ ಹೇಳ್ತಾರೆ. ಸೊ ಈ ರೀತಿಯಲ್ಲಿ ನೀವು ಇದಕ್ಕೆ ಉತ್ತರವನ್ನ ಬರೀಬಹುದು.